ಕೊಕ್ಕೊ ಕೋಳಿ ಬೆಳಗಾಯ್ತು ಏಳಿ, ನಾನು ಇಲ್ಲಿ ನಿಂತು ಕೂಗುತ್ತಿರುವೆ ಕೇಳಿ. ಕುಕ್ಕು 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 ಅಂತ ಒಂದು ಹುಂಜ ಒಬ್ಬ ರೈತನ ಮನೆ ಮೇಲೆ ನಿಂತ್ಕೊಂಡು ಕೂಗ್ತಾ ಇರುತ್ತೆ. ಎದ್ದೇಳಿ ಎದ್ದೇಳಿ ಬೆಳಗಾಯ್ತು ಅಂತ ಕೂಗ್ತಾ ಇರುತ್ತೆ. ಅಲ್ಲಿ ದೂರದಲ್ಲಿ ಒಂದು ನರಿ ನಡ್ಕೊಂಡು ಹೋಗ್ತಿರುತ್ತೆ. ಅದಕ್ಕೆ ಈ ಹುಂಜ ಕಾಣಿಸುತ್ತೆ. ಯಾರಿದು ಸುಂದರವಾಗಿ ಕೊಬ್ಬಿರುವಂಥ ಹುಂಜ ಇದೆ, ಇದನ್ನ ತಿಂದರೆ 2 ದಿನಕ್ಕಾಗುವಷ್ಟು ಹೊಟ್ಟೆ ತುಂಬುತ್ತೆ ಅಂತ ನರಿಗೆ ಹುಂಜನ ನೋಡಿ ಬಾಯಲ್ಲಿ ನೀರು ಊರುತ್ತೆ. ಹಾಗಾಗಿ ನರಿ ನಿಧಾನಕ್ಕೆ ಆ ಕಡೆ ಈ ಕಡೆ ನೋಡ್ತಾ ಯಾರು ಇಲ್ಲದನ್ನ ಕಂಡು ಆ ಹುಂಜದ ಹತ್ರ ಬರುತ್ತೆ. ಹುಂಜದ ಹತ್ರ ಬಂದು ಹೇಳುತ್ತೆ, ನಮಸ್ಕಾರ ಹುಂಜರಾಯ, ಚೆನ್ನಾಗಿದೀಯಾ? ನಿನ್ನನ್ನು ಕಂಡು ಬಹಳ ದಿವಸ ಆಯಿತು, ಕೆಳಗಿಳಿದ್ ಬಾ ಮಾತಾಡೋಣ ಅಂತ ಕರೆಯುತ್ತೆ. ಆಗ ಕಿಲಾಡಿ ಹುಂಜ ನರಿ ಉಪಾಯವನ್ನು ಗ್ರಹಿಸ್ಕೊಂಡು ಹೇಳುತ್ತೆ, ಕೆಳಗೆ ಬರೋಕೆ ನನಗೂ ಆಸೆ ನರಿಯಣ್ಣ, ಆದರೆ ಏನು ಮಾಡೋದು, ನನ್ನನ್ನು ತಿನ್ನೋಕೆ ಎಷ್ಟೊಂದು ಪ್ರಾಣಿಗಳು ಹೊಂಚಾಕಿದಾವೆ ಗೊತ್ತಾ, ಅದಕ್ಕೆ ಅಪ್ಪ ನಾನೆಲ್ಲೂ ಕೆಳಗೆ ಬರಲ್ಲ, ನಾನು ಇಲ್ಲೇ ಎತ್ತರವಾಗಿರೋ ಈ ಚಾವಡಿ ಮೇಲೆ ಇರ್ತೀನಿ ಅಂತ ಹೇಳುತ್ತೆ. ಆಗ ನರಿ ಹೇಳುತ್ತೆ, ಅಯ್ಯೋ, ಪ್ರಾಣಿಗಳು ಶಾಂತಿ ಸಂಧಾನ ಮಾಡ್ಕೊಂಡಿವೆ ಅಂತ ನಿಂಗೆ ಗೊತ್ತಿಲ್ವೇ ಹುಂಜಪ್ಪ? ಇದ್ರ ಪ್ರಕಾರ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಯಾವ ರೀತಿಯಿಂದನೂ ಅಪಾಯ ಮಾಡಬಾರ್ದು ಅಂತ. ಹಾಗಾಗಿ ನೀನು ಕೆಳಗೆ ಬಂದರೆ ನಿನಗೆ ಯಾವ ಪ್ರಾಣಿನೂ ಅಪಾಯ ಮಾಡೋದಿಲ್ಲ. ಆಗ ಹುಂಜ ತನ್ನ ಕತ್ತನ್ನು ಉದ್ದ ಮಾಡಿ ಆ ಕಡೆ ನೋಡೋಕ್ಕೆ ಶುರು ಮಾಡುತ್ತೆ. ಆಗ ನರಿ, ಏನು ಹುಂಜಣ್ಣ, ಅದೇನೋ ಅಷ್ಟೊಂದು ಆಸಕ್ತಿಯಿಂದ ಆ ಕಡೆ ಹಿಂಗೆ ಇಣೀಕಿ ನೋಡ್ತಾ ಇದೆಯಾ? ಆಗ ಕೋಳಿ ಹೇಳುತ್ತೆ, ಏನೂ ಇಲ್ಲ ನರಿಯಣ್ಣ, ದೂರದಲ್ಲಿ ಒಬ್ಬ ಕುದುರೆ ಸವಾರ ಬರ್ತಿದ್ದಾನೆ, ಅವನ ಹಿಂದೆ 4 ಬೇಟೆ ನಾಯಿಗಳು ಬರ್ತಿವೆ, ಅವರನ್ನ ನೋಡ್ತಾ ಇದ್ದೆ ಅಷ್ಟೇ. ಮುಂದೇನಾಯ್ತು ಹೇಳು? ಪ್ರಾಣಿಗಳೇನೋ ಸಂಧಾನ ಮಾಡ್ಕೊಂಡಿವೆ ಅಂದೆ. ಬೇಟೆ ನಾಯಿಗಳು ಬರ್ತಿದ್ದಾವೆ ಅಂತ ಈ ಹುಂಜ ಹೇಳ್ತಿದ್ದಾಗೆ ನರಿಗೆ ಎದೆಲಿ ಢವ 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 ಅಂತ ಶುರು ಆಗ್ಬಿಡುತ್ತೆ. ಅದಕ್ಕೆ ಭಯ ಆಗ್ಬಿಟ್ಟು, ಹುಂಜಪ್ಪ ನಾನು ಬರ್ತೀನಿ ಗೊತ್ತಾ, ಏನೋ ಕೆಲಸ ಇದೆ, ಹಾಂ ಬರ್ತೀನಿ ಹುಂಜಪ್ಪ ಅಂತ ಓಡಕ್ಕೆ ಶುರು ಮಾಡುತ್ತೆ. ಆಗ ಹುಂಜ ಹೇಳುತ್ತೆ, ಅಯ್ಯೋ ನರಿಯಣ್ಣ, ಅಷ್ಟ್ಯಾಕೆ ಭಯ ಪಡ್ತೀಯಾ? ಪ್ರಾಣಿಗಳಲ್ಲಿ ಶಾಂತಿ ಸಂಧಾನ ಆಗಿದೆ ಅಂದ್ಯಲ್ಲ, ಬಾ ಮಾತಾಡೋಣ. ಬೇಟೆ ನಾಯಿ ಬರ್ತಿದ್ದಾವೆ ಅಂದ ತಕ್ಷಣ ಯಾಕೆ ಹೆದರ್ಕೋತೀಯ? ಬೇಟೆ ನಾಯಿಯನ್ನು ನಿನ್ನ ತಿಂತಾವ, ಕಚ್ತಾವ, ಬಾ ಬಾ ಮಾತಾಡೋಣ ಅಂತ ಕರೆಯುತ್ತೆ. ಆಗ ನರಿ ಭಯ ಪಟ್ಕೊಂಡು ಹೇಳುತ್ತೆ, ಯಾರಿಗೆ ಗೊತ್ತು, ಈ ಶಾಂತಿ ಸಂಧಾನ ವಿಷಯ ಈ ಬೇಟೆ ನಾಯಿಗಳಿಗೆ ಗೊತ್ತಿದೆಯೋ ಇಲ್ವೋ? ಶಾಂತಿ ಸಂಧಾನ ಗೊತ್ತಿಲ್ಲದೆ ಆ ಬೇಟೆ ನಾಯಿಗಳು ನನ್ನನ್ನು ನೋಡಿ ತಿನ್ನಕ್ಕೆ ಬಂದ್ಬಿಟ್ರೆ? ನಾನು ಬರ್ತೀನಿ ಹುಂಜಣ್ಣ, ಇನ್ನೊಂದ್ಸಲ ಭೇಟಿ ಆಗ್ತೀನಿ ಆಯ್ತಾ, ಬರ್ತೀನಿ ಅಂತ ನರಿ ಎದ್ನೋ ಬಿದ್ನೋ ಅಂತ ಓಡ್ ಹೋಗುತ್ತೆ. ಹಬ್ಬ, ಸದ್ಯ ಈ ಹುಂಜನ ತಿನ್ನೋದು ಆಮೇಲೆ ಇಟ್ಕೊಂಡ್ರಾಯ್ತು, ಅದನ್ನು ತಿನ್ನೋದಕ್ಕೆ ನನ್ನ ಪ್ರಾಣ ಉಳಿಸ್ಕೋಬೇಕಲ್ಲ ಅಂತ ನರಿ ಎದುರ್ಕೊಂಡು ಓಡೋಗ್ಬಿಡುತ್ತೆ. ಆಗ ಹುಂಜ, ಹಾಂ ಏಯ್ ನರಿಯಣ್ಣ, ನನ್ನನ್ನೇ ತಿನ್ನಕ್ಕೆ ಬಂದಿದ್ಯಾ ನೋಡು, ನಾನು ಎಂಥ ಉಪಾಯ ಮಾಡಿ ನಿನ್ನನ್ನೇ ಓಡಿಸ್ಬಿಟ್ಟೆ ಅಂತ ಹುಂಜ ಮತ್ತೆ ಕೊಕ್ಕೊ ಕೋಳಿ ಬೆಳಗಾಯ್ತು ಏಳಿ, ನಾನು ಇಲ್ಲಿ ನಿಂತು ಕೂಗುತ್ತಿರುವೆ ಕೇಳಿ. ಕುಕ್ಕು ಅಂತ ಕೂಗ್ತಾ ತನ್ನ ಕೆಲಸನ ಶುರು ಮಾಡುತ್ತೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.